ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವಾಗ ನಾವು ಅಮ್ಮ ಮನೆಗೆ ಹೊರಟಿದ್ದೀನಿ. ಸೊ ಇನ್ನೇನು 2 ದಿನ ಇವಳನ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಇಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಹೋಗೋ ದಾರಿಯಿಂದ ಒಂದಷ್ಟು ಕೆಲಸಗಳಿದೆ ಪುತ್ತೂರಲ್ಲಿ. ಸೊ ಅದೆಲ್ಲ ಮುಗಿಸ್ಕೊಂಡು ರೀಚ್ ಆಗುವಷ್ಟರಲ್ಲೇ ಸಂಜೆ ಆಗಿಬಿಡುತ್ತೆ. ಸೊ ಹಾಗೆ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಮತ್ತೆ ನಾನು ನಮ್ಮಲ್ಲಿ ರೀಚ್ ಆದ ನಂತರ ವಿಡಿಯೋ ಮಾಡ್ತೀನಿ ಆಯ್ತಾ. ಇವಾಗ ತಾನು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡೆ, ತುಂಬ ಚೆನ್ನಾಗಿ ಮಾಡಿದ್ರು, ನನಗೆ ಇಷ್ಟ ಆಯ್ತಿದ್ವು. ಆ್ಯಂಡ್ ಇನ್ನು ಅಮ್ಮನ ಮನೆಗೆ ಹೋಗೋದು ಬೇರೆ ಎಲ್ಲ ಕೆಲಸಗಳು ಮುಗೀತು. ನೋಡ ನನಗೂ ಇಷ್ಟ ಆಯಿತು. 5 ಮಿನಿಟ್ಸಲ್ಲಿ ಆಗೋಯ್ತು ಅಂತ ಅವ್ರಿಗೆ ಖುಷಿ ಆಯಿತು. ಹಾಗೆ ಯಾವಾಗಲೂ ಒಂದೊಂದ್ಸಲಿ ರಶ್ ಇರುತ್ತೆ ಮನೆಗೆ ಬರೋದಕ್ಕೆ, ಕೆಲವೊಂದ್ಸಲಿ ಲೇಟ್ ಆಗಿದೆ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇವತ್ತು ತುಂಬ ಖಾಲಿ ಇತ್ತು ಕೂಡ, ನಾನು ಕಾಲ್ ಮಾಡ್ತೇನೆ ಹಂಗೆ ಬಂದುಬಿಟ್ಟಿದ್ದೆ. ಸೊ ಬೇಗನೆ ಆಯಿತು. ಐಬ್ರೋಸ್ ಚೆನ್ನಾಗಿ ಮಾಡಿದ್ರು. ಇವಳು ಹಣ್ಣು ತಿಂತಾ ಇದ್ದಾಳೆ, ಸ್ಕೂಲಿಂದ ಹಂಗೆ ಕರ್ಕೊಂಡು ಬಂದಿದ್ದಲ್ವಾ. ನಾವು ರೀಚ್ ಇವಾಗ ಬಂದಿರೋದು ನೋಡಿ ಎಲ್ಲಿಗೆ ಅಂತ ಹೇಳಿ ಹೊಸ ಮನೆ ಹತ್ರನೇ ಬಂದ್ವಿ ನಾವು. ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ಸ್ ಆಗಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹತ್ತು ನನ್ನ ತಂಗಿ ಎಲ್ಲ ಇದ್ದಾಳೆ ನೋಡಿ, ಎಲ್ಲರೂ ಇದ್ದಾರೆ ಅಲ್ಲೇ. ಇಲ್ಲೆಲ್ಲ ಫುಲ್ಲು ಟಿನ್ನೆಲ್ಲ ಹಾಕಿದ್ದಾರೆ, ಈ ಥರ ಇದೆ. ಫ್ರೆಂಡ್ಸ್, ನಾವು ಹೋಗಿ ರೀಚ್ ಆಗೋವಷ್ಟರಲ್ಲೇ ಸಂಜೆ ಆಗಿಬಿಟ್ಟಿತ್ತು. ಬಟ್ ಆದ್ರೂ ಮನೆಯಲ್ಲಿ ಕೆಲಸಗಳಂತೂ ಸುಮಾರಷ್ಟು ಬಾಕಿ ಇರೋದೇನಿತ್ತು ಅದೆಲ್ಲ ನಡೀತಾ ಇತ್ತು. ಸೊ ಮರದ ಕೆಲಸ ಕಾರ್ಪೆಂಟರ್ ಕೂಡ ಬಂದಿದ್ರು ಅಲ್ವಾ. ಸೊ ಅವರು ಮರದ ಬಾಗಿಲೆಲ್ಲ ಕೂರಿಸೋದು ಕೆಲಸ ಒಂದಷ್ಟು ನಡೀತಾ ಇತ್ತು. ಸೊ ಹಾಗೇನೆ ಈ ಕಡೆ ಕೂಡ ಅಷ್ಟೇ ಅಂಗಳೆಲ್ಲ ಕ್ಲೀನ್ ಮಾಡಿ ಇನ್ನೆಲ್ಲ ಹಾಕಿ ಹೋಗಿದ್ರು. ಇನ್ನು ಅದಕ್ಕೆ ಕೂಡ ಸುಮಾರಷ್ಟು ಕೆಲಸಗಳೆಲ್ಲ ನಡೀತಾ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ಮನೆ ಅಕ್ಕಲಿಗೆ ಇನ್ನು 1-2 ದಿನ ಇರೋದು. ಸೊ ಈ ಕಂಪ್ಲೀಟ್ ವ್ಲಾಗನ್ನು ಬ್ಯಾಕ್ ಟು ಬ್ಯಾಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನನಗೆ ಬೇರೆ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ವಾಯ್ಸ್ ಒಂಚೂರು ಚೇಂಜ್ ಕೇಳ್ಬೋದು ನಿಮಗೆ. ಆ್ಯಂಡ್ ಮನೆ ಒಳಗಡೆ ನೋಡಿ ಯಾವ ಥರ ಇದೆ ಅಂತ. ಇವಾಗ ಸದ್ಯಕ್ಕೆ ಇದನ್ನೆಲ್ಲ ಇನ್ನು 1-1.5 ದಿನದಲ್ಲಿ ಎಲ್ಲಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಫುಲ್ ಮನೆಯನ್ನ ಸೆಟ್ ಮಾಡಬೇಕು. ಅದು ದೊಡ್ಡ ಕೆಲಸ ಇರೋದು. ಇವಾಗ ನಾವು ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇವಳು ನೋಡಿ ಅಜ್ಜಿ ಹತ್ರ ಹೋಗ್ತಾಳಂತೆ. ಚಪ್ಪಲನ ಕೊಡಂತ ಎಷ್ಟು ಬಂತು ರಾಗವಕ್ಕಕ್ಕೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ನಮ್ಮನ್ನ ಡ್ರಾಪ್ ಮಾಡಿ ಹೋದ್ರು. ಇವಾಗ ಒಂದ್ಸಲಿ ಮುಖ ಎಲ್ಲ ತೊಳ್ಕೊಂಡು ಹೊರಟಿದ್ದು ಮತ್ತೆ ತಿರ್ಗಾ. ಇಲ್ಲಿ ಕೆಲಸಗಳಂತೂ ಸಾಕಷ್ಟಿದೆ, ಎಲ್ಲ ನಡೀತಾ ಇದೆ. ಸೊ ಹಾಗೆ ಹೋಗ್ತಾ ಇದ್ದೀವಿ ನಾವು ಕೂಡ. ನಮ್ಮ ಮನೆಯಿಂದ ಅಂದರೆ ಹಳೆ ಮನೆಯಿಂದ ಹೊಸ ಮನೆಗೆ ಅಷ್ಟೇ ಇರೋದು, ನಡ್ಕೊಂಡು ಹೋದರೆ ರೀಚ್ ಆಗಿಬಿಡ್ತೀವಿ ಅಷ್ಟೇ. ಯಾರೋ ಬಂದಿದ್ದಾರೆ ಇಲ್ಲಿ, ನೋಡೋಣ. ಬಾಗಿಲು ಕೂರಿಸೋ ಕೆಲಸ ಕೂಡ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನು ಏನಿರೋದ್ರೂ ಮನೆ ಕ್ಲೀನಿಂಗು. ನಿಮಗೂ ಕೂಡ ಗೊತ್ತಿರ್ಬೋದು, ಗೃಹ ಪ್ರವೇಶದ ಹಿಂದಿನ 1 ವಾರ ಅಂತೂ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಬಿಕಾಸ್ ಎಲ್ಲರೂ ವರ್ಕ್ ಫಿನಿಷ್ ಮಾಡೋ ಹರಿಬರಿನಲ್ಲಿರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಕ್ಲೀನಿಂಗ್ ಕೂಡ ಆಗಬೇಕು. ಆ್ಯಂಡ್ ಏನೇನೋ ಗೃಹ ಪ್ರವೇಶಕ್ಕೆ ಏನೇನೋ ಐಟಮ್ಸ್ ಎಲ್ಲ ಬೇಕು, ಅದನ್ನೆಲ್ಲನೂ ಶಿಫ್ಟ್ ಮಾಡೋದಾಗಿರ್ಬೋದು. ಇದೆಲ್ಲ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಕೆಲಸ. ಹಾಗೆ ನಾವು ರೀಚ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ಅಕ್ಕ ಮತ್ತು ಸಾಮಾನ್ಯ ಬಾಬಾ ಎಲ್ಲರೂ ಬಂದಿದ್ದರು. ಮನೆ ಎಲ್ಲ ಗೃಹ ಪ್ರವೇಶಕ್ಕೆ ತಯಾರಿ ಆಗ್ತಾ ಇದೆ. ನೋಡ್ಬೋದು ಇಲ್ಲಿ ನಮ್ಮ ಬಾವ, ಅಕ್ಕ, ಸಾಮಾನ್ಯ ಎಲ್ಲರೂ ಬಂದಿದ್ದಾರೆ. ಸೊ ಮಕ್ಕಳಂತೂ ಫುಲ್ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ಇವಳು ನೋಡಿ ಆಟ ಆಡ್ತಾ ಇದ್ದಾಳೆ, ಇವನು ಆಟ ಆಡ್ತಾ ಇದ್ದಾನೆ. ಕೆಲಸಗಳು ಸಾಕಷ್ಟು ನಡೀತಾ ಇದೆ ಫ್ರೆಂಡ್ಸ್. ಇದು ಆಕಾಶ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಕ್ಕಿಗಳು. ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಕ್ಲೀನಿಂಗ್ ಎಲ್ಲ ಮಾಡಬೇಕು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಬಟ್ ಇವತ್ತು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅಲ್ಲಿ ಆಚಾರ್ಯ ಬರ್ತಾವು ಮಗಳು. ಮರದ ಕೆಲಸ ಎಲ್ಲ ನಡೀತಾ ಇದೆ. ನಾವು ಒಂದು ಸ್ವಲ್ಪ ಬಾಕಿ ಇದೆ, ಫಿನಿಶಿಂಗ್ ಎಲ್ಲ ಕೆಲವೊಂದೆಲ್ಲ. ಸೊ ಹಾಗಾಗಿ ಅದೆಲ್ಲ ಕಸ ಮತ್ತೆ ಆಗುತ್ತಲ್ವ. ಸೊ ನಾಳೆ ಬೆಳಗ್ಗೆ ಮಾಡೋಣ ಅಂತ ನಾವು ಮಾತಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವಾಗ ನಾಳೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಬೇಕು. ಇನ್ನು 1 ದಿನ ಇರೋದು, ನಾಳೆ ಬಂದು ಆಮೇಲೆ ನಾಡಿದಂದ್ರೇ ಹಿಂದಿನ ದಿನ ಆಗಿಬಿಡುತ್ತೆ. ಅವತ್ತೇ ದಿನ ತುಂಬ ಪೂಜೆಗಳೆಲ್ಲ ಇರುತ್ತೆ ಸಂಜೆ ಹೊತ್ತಂದರೆ ರಾತ್ರಿಗೆ. ಸೊ ಹಾಗಾಗಿ ಬನ್ನಿ ಇವಾಗ ಫಸ್ಟ್ ಮನೆಗೆ ಹೋಗಿ ಪಾಪನ ಸ್ನಾನ ಮಾಡಿಸಿ ಎಲ್ಲ ಮಾಡಬೇಕು. ಬಟ್ ಅವಳು ಬರೋಕ್ಕೇ ರೆಡಿ. ಅಲ್ಲಿ ಓಡೋದ್ಲು, ಇಲ್ಲಿ ಹೋಗಿದ್ದಾಳೆ ಅಣ್ಣ ಜೊತೆ ಆಟ ಆಡೋಕ್ಕೆ ಅಂತ.
our dream home. Happy, happy. ತಮ್ಮಯ್ಯ. ಸೊ ಎಷ್ಟು ಹರಿಬರಿನಲ್ಲಿ ಎಲ್ಲ ಕಡೆಯಿಂದ ನಿಮಗೆಲ್ಲ ಕೆಲಸಗಳು ಕೂಡ ಆಗ್ತಾಯಿದೆ. ನೋಡ್ತಾ ಇದ್ರೇ ನನಗೆ ಇವಾಗ ಯಪ್ಪ ಹೆಂಗಿತ್ತು, ಇವಾಗ ಎಷ್ಟೊಂದು ಮನೆ ಗೃಹ ಪ್ರವೇಶ ಆಗಿಬಿಟ್ಟು ಫುಲ್ ಹಿಂಗೆ ಆಗಿಬಿಟ್ಟಿದೆ ಅಂತ ಅನ್ಸೋದಾರ ಆಗಿಬಿಟ್ಟಿದೆ. ಹಿಂಗಿತ್ತಲ್ವ ಮುಂಚೆ ಅಂತ. ಒಂದಷ್ಟು ಕೆಲಸಗಳು, ಧೂಳು ಎಲ್ಲನೂ ಹಂಗೆ ಇತ್ತು. ಅದನ್ನು ಕ್ಲೀನ್ ಮಾಡೋದಕ್ಕಂತೂ ನಾವಂತೂ ಹರಸಾಹಸನೆ ಮಾಡ್ತಾ ಇದ್ದೀವಿ. ಸೊ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರೆ ಆಮೇಲೆ ಆ ಕಡೆಯಿಂದ ಕೆಲಸದವರು ಅದನ್ನು ಮತ್ತೆ ಧೂಳು ಮಾಡಿಬಿಡ್ತಾರೆ ಆ ಥರ. ಬಟ್ ಹೆಂಗಿದ್ರು ಒಂದು ದಿನದಲ್ಲೆಲ್ಲ ಕ್ಲೀನ್ ಮಾಡೋಕೆ ಅಷ್ಟು ಈಸಿ ಇಲ್ಲ. ಹಾಗಾಗಿ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಪ್ಪ ತಮ್ಮ ಆಗಿರ್ಬೋದು ಎಲ್ಲರೂ ಫುಲ್ ಬ್ಯುಸಿ. ಸಿಕ್ಕಾಬಿಡೆ ಸುಸ್ತಾಗ್ಬಿಡುತ್ತೆ ಅಂತೂ. ರಾತ್ರಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಅಷ್ಟೊಂದು ಕೆಲಸಗಳಿರುತ್ತೆ. ಮಕ್ಕಳಂತೂ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮಗೂ ಸ್ವಲ್ಪ ಈಸಿ ಆಯಿತು. ಅದು ಒಂದು ಊಟ ಮಾಡೋಕ್ಕೂ ಟೈಮ್ ಇಲ್ಲ, ತಿಂಡಿ ತಿನ್ನೋಕ್ಕೂ ಟೈಮ್ ಇಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು ಒಂದು 2 ದಿನ ಅಂತೂ. ಬಿಕಾಸ್ ಅಷ್ಟು ಕೆಲಸಗಳು ಪೆಂಡಿಂಗ್ ಇತ್ತು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ದಿನದ ವ್ಲಾಗನ್ನು ನಾನು ಶೇರ್ ಮಾಡಿದ್ದೀನಿ ಒಂದು, ಓಕೆನಾ. ಸೊ ಹಾಗೆ ಆ್ಯಂಡ್ ಒಂದಷ್ಟು ರಾ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ. ನೋಡಿ, ಎಡಿಟ್ ಮಾಡೋಕ್ಕೂ ಜಾಸ್ತಿ ಟೈಮ್ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ. ಸೊ ನೋಡಿ, ನಿಮಗೆ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ. ನಾನಲ್ಲ 1 2 3 1 2 3 ನೋಡಿ. ಬದನಿದ್ದ ಟೊಂಪೆಟೊ, ಇದು ಕಾಯಿ ಟೊಮೆಟೊ ಮೇಲಕ್ಕ ಕಾಯಿ ಟೊಮೆಟೊ, ಕೆಂಪು ಟೊಮೆಟೊ, ತೊಂಡೆಕಾಯಿ, ಅದು ಎಂತರ ತೊಂಡೆಕಾಯಿ ಇದೀಗ ಥರ. ಹಾಗೆ ಇವಾಗಷ್ಟಪ್ಪ ಕೂಡ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ದರು. ಸೊ ಅದನ್ನೆಲ್ಲನೂ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದಾಯಿತು. ಮಕ್ಕಳಂತೂ ಇಲ್ಲಿ ಟಿನ್ ಹಾಕಿರ್ತಾರಲ್ವ, ಸೊ ಅದ್ರದ್ದು ಕಂಬಗಳಲ್ಲೆಲ್ಲ ಏನೋ ಆಟ ಆಡ್ತಾಯಿದ್ರು. ಅವ್ರ ಪಾಡಿಗೆ ಅವ್ರು ಇದ್ರೇ ನಮ್ಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ಕೆಲಸಗಳೆಲ್ಲ ನಮ್ಮ ಪಾಡಿಗೆ ನಾವು ಮಾಡ್ಕೋಬೋದು. ಇಲ್ಲ ಅಂತಂದರೆ ಸುಮ್ಮನೆ ಅಳ್ತಾ ಇದ್ದರೆ ಅದೊಂದು ದೊಡ್ಡ ಕಷ್ಟನೇ. ಅವರನ್ನು ಸಮಾಧಾನ ಮಾಡು, ಎತ್ಕೊಂಡಿರು ಅನ್ನೋ ಥರ. ಸೊ ಇವತ್ತೇನೋ ಅವ್ರು ಸುಮ್ಮನೆ ಅವರಷ್ಟಕ್ಕಿದ್ರು. ಹಾಗಾಗಿ ನಮಗೂ ಸ್ವಲ್ಪ ಈಸಿ ಆಯಿತು ಎಲ್ಲ ಹೆಲ್ಪ್ ಮಾಡೋಕ್ಕೂ ಅಂತಾರೆ. ಒಂದು ಸ್ವಲ್ಪ ಹೊತ್ತು ಇಲ್ಲಿರು, ಇಲ್ಲೊಂದಷ್ಟು ಏನಾದರೂ ಮಾಡಿಬಿಟ್ಟು ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಮತ್ತೆ ತಿರ್ಗಾ ಮನೆಗೆ ಹೋಗು. ಹಾಗೆ ಮನೆಗೆ ಹೋಗಿದ್ವಿ. ಅಲ್ಲಿ ಒಂದಷ್ಟು ಪಡಿಗೆ ಅಂತ ಹೇಳ್ತೀವಿ ನಾವು, ಅದೆಲ್ಲ ಮಾಡ್ತಾಯಿದ್ರು. ಇದು ಮನೆ ಗೃಹ ಪ್ರವೇಶದ ಹಿಂದಿನ ದಿನ ವಾಸ್ತು ಬಲಿ ಎಲ್ಲ ಮಾಡ್ತಾರಲ್ವ, ಸೊ ಅದಕ್ಕೆ ಹಾಳೆ ಪಡಿಗೆ ಅಂತ ಮಾಡಬೇಕಾಗತ್ತೆ. ಸೊ ಬೇಕು, ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ನಮ್ಮ ದಕ್ಷಿಣ ಕನ್ನಡ ಸೈಡಲ್ಲಿ ಹವ್ಯಕ ಬ್ರಾಹ್ಮಣ್ಸ್ದು ಮನೆ ಗೃಹ ಪ್ರವೇಶ ಯಾವ ರೀತಿ ಎಲ್ಲ ಇರುತ್ತೆ, ಪದ್ಧತಿಗಳು, ಸಂಪ್ರದಾಯ, ಅದನ್ನೆಲ್ಲ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ಮುಂದೆ ಬರೋ ವೀಡಿಯೋಸ್ ಎಲ್ಲನೂ ಇವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ತುಂಬ ಜನ ಪ್ರೀತಿಯಿಂದ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀರಾ. ಸೊ ಅದು ನೋಡ್ತಾ ಇದ್ದರೆ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಆ್ಯಂಡ್ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. ಹಾಗೆ ಇವಾಗ ಇಲ್ಲಿ ನೋಡಿ, ಪಡಿಗೆ ಎಲ್ಲ ಸುಮಾರಷ್ಟು 20 ಎಷ್ಟೋ ಒಂದು ಕೌಂಟ್ ಹೇಳಿದ್ರು ಪುರೋಹಿತರು. ಸೊ ಅಷ್ಟು ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ಕೂಡ ಅಲ್ಲೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಮೆಹಂದಿ ಹಾಕ್ತಾಯಿದ್ದೀವಿ. ಸೊ ಇನ್ನು ಮತ್ತೆ ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಮತ್ತೆ ಹೊಸ ಮನೆ ಹತ್ರ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಟೈಮ್ ಇತ್ತಲ್ವ, ಹಾಗಾಗಿ ಸ್ವಲ್ಪ ಮೆಹಂದಿ ಎಲ್ಲ ಹಚ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಮೆಹಂದಿ ಹಾಕಕ್ಕೆ ಕುತ್ಕೊಂಡಿದ್ದೀವಿ. ಏನೇನೋ ಡಿಸೈನ್ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ಹಂಗಾಗುತ್ತೆ ಹಂಗೆ ಗಡಿಬಿಡಿನಲ್ಲಿ. ಇದಾಗಿದ ನಂತರ ನಮ್ಮ ಹೊಸ ಮನೆ ಹತ್ರ ಹೋಗಬೇಕು. ಸೊ ಅಲ್ಲಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಆಲ್ರೆಡಿ ಸಮಯ ಬಂದು 6:30. ಆಮೇಲೆ ಹೋಗಬೇಕು. ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಇವಾಗ ಮೆಹಂದಿ ಹಾಕ್ಕೊಳ್ಸ್ಕೊಳ್ತಾ ಇದ್ದೀವಿ. ನೋಡಿ, ಇಲ್ಲಿ ಇದಿಷ್ಟು ನಾನೇ ಡಿಸೈನ್ ಮಾಡಿರೋದು. ಇನ್ನು ಕಂಪ್ಲೀಟ್ ಮಾಡ್ತಾಳೆ ನನ್ನ ತಂಗಿ. ಇವಾಗ ನಾವಿಲ್ಲಿ ಹೊಸ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಕೆಲಸಗಳು ನಡೀತಾ ಇದೆ. ಸ್ವಲ್ಪ ಲಾಸ್ಟ್ ಫಿನಿಶಿಂಗ್ ವರ್ಕ್ ಅಂತ ಇವತ್ತು ಆಗ್ತಾ ಇದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ. ನೋಡಿ, ಮೆಹಂದಿ ಹಾಕ್ಬಿಟ್ಟು ಅದು ವಾಶ್ ಮಾಡಿ ಕೂಡ ಆಯಿತು. ಇವಾಗ ಪಾಪುಗೆ ಹಾಕಬೇಕು ಅಂತ ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ಒಂದ್ಸಲಿ ಬಂದುಬಿಟ್ಟು ನೋಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅವಳು ಇಲ್ಲಿದ್ದಾಳೆ, ನನ್ನ ತಂಗಿ ಇಲ್ಲಿ ಹಾಕ್ತಾ ಇದ್ದಾಳೆ ಅವಳ ಕೈಗೆ. ನೋಡ, ಎಸ್, ಈ ಥರ ಹಾಕ್ಕೊಳ್ತಾ ಇದ್ದಾಳೆ. ನಿನ್ನ ಕೈಗೆ ಹಾಕಬೇಕಷ್ಟೇ, ಅವಳ ಕೈಗೆ ಹಾಕಬೇಕಷ್ಟೇ ಅಂತೆ ಫ್ರೆಂಡ್ಸ್. ಏನೇನು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಎಂಟಿ ಹೋಮಲ್ಲಿ ಮಾತಾಡ್ದಾಗ ಅದೊಂದು ಸೌಂಡ್ ಇರುತ್ತಲ್ವ. ಆ್ಯಂಡ್ ಆ ಕಡೆ ಕೆಲಸ ಕೂಡ ನಡೀತಾ ಇರೋದ್ರಿಂದ ಅದು ಕೂಡ ಶಬ್ದ ಇದೆ ಜೋರಾಗಿ. ಹಾಗೆ ಬನ್ನಿ, ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ಇಬ್ಬರು
ಪ್ರಿಪ್ರೇಷನ್ಸ್ ಅಂತೂ ಎಷ್ಟು ಒಂಥರ ಒಂದು ಸೆಕೆಂಡ್ ನಮಗೆ ಟೈಮ್ ಇಲ್ಲದೆ ಇರೋ ಥರ ಅನಿಸುತ್ತೆ. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು. ಸೊ ನಾಳೆ ಬೆಳಗ್ಗೆ ಒಂದ್ಸಲಿ ಕ್ಲೀನಿಂಗ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡ್ರೆ ಆಯಿತು. ಸೊ ನಾಳೆಗೆ ಅಷ್ಟರಲ್ಲಿ ನಾಳೆ ರಾತ್ರಿ ಸಂಜೆ ಮೇಲೆ ಪುರೋಹಿತರೆಲ್ಲ ಬರ್ತಾರೆ, ಕೆಲಸಗಳು ಸುಮಾರಿದೆ. ಬನ್ನಿ. ದೊಡ್ಡಪ್ಪನ ದೊಡ್ಡಪ್ಪ ಓದ್ದದಲ್ಲ ಈಗ. ಫ್ರೆಂಡ್ಸ್, ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.